ಒಬ್ಬ ಮನುಷ್ಯನ ಶ್ರೀಮಂತ ಮಾಡೋದು ಬಹಳ ಸುಲಭ. ಅವನ ಹೆಸರಲ್ಲೇ 10 ಲಕ್ಷ ಹಿಂಗ ಇಟ್ಟು ಬಿಟ್ರವ ಏಕ್ದಮ್ ಶ್ರೀಮಂತ ಆಗ್ತಾನೆ. ಅಥವಾ ಅವನಿಗೆ ಲಾಟ್ರಿ ಹತ್ತಿತು ಅಂದ್ರೆ ತತ್ಕ್ಷಣ ಶ್ರೀಮಂತ ಆಗ್ತಾನೆ. ಇಲ್ಲವೇ ಲಂಚ ತಗೊಂಡ ಅಂದ್ರೆ ದೊಡ್ಡ ಮನೆಗಳನ್ನೇ ತಯಾರು ಮಾಡಿ ಬಿಡ್ತಾನ. ಆದ್ರೆ ಗೊತ್ತಿರ್ಲಿ, ಒಬ್ಬ ಹುಡುಗನ ತಗೊಂಡು ಏಕ್ದಮ್ ಪಂಡಿತನ್ನ ಮಾಡ್ಲಿಕ್ಕಾಗೋದಿಲ್ಲ. ಅವನಿಗೆ 12-20 ವರ್ಷಗಳ ಕಾಲ ಒಬ್ಬ ಅಧ್ಯಾಪಕ ಸ್ವಲ್ಪ ಉಣಿಸಿ ಜ್ಞಾನ ಕೊಟ್ಟು ಬೇಸಾರ ಮಾಡಿಕೊಳ್ಳದೆ 12-20 ವರ್ಷಗಳ ಕಾಲ ತಪಸ್ಸ ಮಾಡಬೇಕಾಗ್ತದಲ್ಲ. ಆದ್ದರಿಂದ ಗುರುದೇವ ಅಂತ ಕರೆದರು. ಒಂದ್ ದಿವಸದ ಕೆಲಸ ಅಲ್ಲ, ಸಾಧ್ಯ ಅದ ಏನು ಹೇಳಿ? ಒಂದು ಮಗುವಿಂದ ಸಾಲಿಗೆ ಬಂತು ಅಂದ್ರೆ ಅದಕ್ಕೇನು ಗೊತ್ತಿರ್ತದೆ? ಶೂನ್ಯ. ಅಂಥ ಒಂದು ಹುಡುಗನ ತಗೊಂಡು ಸಾವಕಾಶ ಮೊದಲನೇ ದಿವಸ ಅವ ಕಲಿಸೋದೇನು ಮ್ಯಾಥಮೆಟಿಕ್ಸ್ ಅಲ್ಲ, ಫಿಸಿಕ್ಸ್ ಅಲ್ಲ, ಕೆಮಿಸ್ಟ್ರಿ ಅಲ್ಲ, ಏನಲ್ಲ. ಅವ ಕಲಿಸೋದೇ ಏನು ಅಷ್ಟೇ ಕಲಿಸೋದು. ಹೀಗೆ ಶುರು ಮಾಡಿದ್ದನ್ನ ಮುಂದೊಬ್ಬ ಶ್ರೇಷ್ಠ ಜ್ಞಾನಿಯನ್ನಾಗಿ ತಯಾರ ಮಾಡ್ತಾನಲ್ಲ. ಅಷ್ಟು ವರ್ಷಗಳ ತಪಸ್ಸ ಮಾಡಿದ್ದಕ್ಕಾಗಿ ಜನ ಗುರುವನ್ನ ದೇವ ಅಂತ ಭಾವಿಸಿದರು.